ಅಮ್ಮ ಒಪ್ಸರನ್ ಜೊತೆ ಹತ್ರಾಗಕ್ಕೆ ಇನ್ನೊಂದು ಪ್ಲಾನ್ ಮಾಡಿದ್ದೀನಿ. ಅದೇ ನಮ್ಮ ದೊಡ್ಡಪ್ಪನ ಮಗಳು ಮಗ ಇದ್ನಲ್ಲ, ಹಾಂ, ಅವನ್ನೇ ಇವಾಗ ಇವಳು ಮಗಳಿಗೆ ಒಪ್ಸರ ಮಗಳಿಗೆ ಮದುವೆ ಮಾಡೋಕೆ ಇದು ಮಾಡೋರಲ್ಲ, ಮನೆ ಹೇಳಿನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ. ಅಮ್ಮ ನಾವು ಹಿಂಗೆ ಏನು ತೊಂದರೆ ಇಲ್ಲ, ಅವ್ನು ಒಪ್ಕೊಂಡು ಮದುವೆ ಮಾಡ್ಕೊಬಿಟ್ರೆ ನಾವು ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ಬೋದು. ಅಮ್ಮ ಏನು ಚಿಂತೆ ಇಲ್ಲ, ಬಿಟ್ಬಿಡು, ತೊಂದರೆನೇ ಇಲ್ಲ. ಹಂಗಂತೀಯೇ? ಹಂಗಾರೆ ಸರಿ ಬಿಡು, ಏನು ತೊಂದರೆ ಇಲ್ಲ ಅಂತಂದರೆ ಇನ್ನೂ ಖುಷಿನೇನಿಯ ನನಗಂತೂ. ಅಪ್ಪ ದೇವ್ರೆ, ನಮ್ಮನ್ನು ಹಂಗೋ ಒಂದು ಕೈ ಹಿಡಿದ್ಬಿಡ್ತಾನೆ ಅಂತ ನೂರಾರು ಆಟ ಆಡ್ತಾ ಇದ್ದೀವಿ. ನೂರಾರು ಆಡ್ದಾಗ ದೇವರು ಒಂದು ಕೈ ಹಿಡಿಯೋಕ್ಕಿಲ್ಲ, ಎಲ್ಲ ಅದು ಇದು ಅದು ಮಾಡೋದೇನೇನಿಯ. ಈ ಕಿತ್ತ ಮಾಡಿರೋ ಪಿಲ್ಲಾನು ವರ್ಕ್ ಆಯ್ತದ ಕಣಮ್ಮ. ಹಾಂ, ಸುಮ್ಮನಿರು, ಏನು ತಲೆ ಕೆಡ್ಸ್ಕೊಬೇಡ. ಅವ್ನು ಹೋಗವನಲ್ಲ ಇವತ್ತು, ಹೆಣ್ಣು ನೋಡ್ಕೊಬರಕ್ಕೆ ಅಂತ ಹೋಗವ್ನಿ. ಫೋನ್ ಮಾಡಿದ್ನಲ್ಲ ಇವಾಗ, ಅವನೇನೇನಿಯ ಯಾರು ಇಲ್ಲ ಮನೆಗೆ, ಹಂಗೆ ಹಿಂಗೆ ಅಂತ ಫೋನ್ ಹಾಕಿದ್ದ, ಬೊತ್ತರಿರು ಅಂತ ಹೇಳ್ದೆ. ಇನ್ನೊಂದು ವಿಷಯ ಕೇಳ್ಪಟ್ಟೆ ಕಣ್ಲ, ಅದೇ ರಾಣಿನ ಪರ್ಕೆನಾಗ ಹೊಡೆದ್ರಂತೆ, ಏನೋ ದೇವಸ್ಥಾನಕ್ಕೆ ಹೋಗಿ ಕುಂತಿದ್ಲಂತೆ ಅಂತ ಹೇಳಿದ್ರು. ನೋಡು, ಇಲ್ಲಿಗೆ ನನ್ನ ರಾಣಿ ಬಂದರೆ ನಾವು ಮನೆಗೆ ಬಿಟ್ಕೊಳ್ಳೋದು ಬೇಡ ಕಣ್ಲ, ಮನೆಯಿಂದ ಈಚೆ ಕಡೆ ಕಳಿಸ್ಬಿಡೋಣ. ಮೊದಲೇ ಮಗ 420 ನನ್ನ ಮಗ ನೋಡ್ದಾ ಜೈಲ್ಗೆ ಹೋಗವನೆ. ನಾಳೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಇವಳು ಮನೆಗಿರೋದು ನೋಡ್ಬಿಟ್ರೆ ಆಮೇಕಿಂದ ನಮ್ಮಂತಕ್ಕೂ ಪೊಲೀಸ್ನವ್ರು ಬಂದ್ಬಿಟ್ಟು ಜೈಲ್ಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಕಣ್ಲ. ನಮ್ಗೆ ಯಾಕೆ ಬೇಕಲ್ಲ, ನೀನೇ ಬ್ಯಾಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗಿ ಇನ್ನೊಬ್ಬನ ಮದುವೆ ಮಾಡ್ಕೊಂಡಿರೋಳ ಬಗ್ಗೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ತೊಲಗುದ್ರೆ ತೊಲಗ್ಲಿ ಬಿಟ್ಬಿಟ್ಟು ಕಳಿಸ್ಬಿಡು. ಹೌದೇ ಬುದ್ಧಪುರನೇ ಪರ್ಕೆ ಹೊಡೆದು ಕಳಿಸಿದ್ರಂತ? ಸಾವಿತ್ರಕ್ಕ ಹಂಗಾಸು ಹೋಯ್ತಿತ್ತಂತೆ. ಅವ್ರ ಅಮ್ಮ ಪರ್ಕೆನಾಗ ಹೊಡೆಯೋದನ್ನ ನೋಡಿದ್ಲಂತೆ. ನೋಡು, ಅವರೇನಿಯ ಬೆಲೆ ಕೊಡಿದಂಗೆ ಎತ್ತು ತಾಯಿನೇನಿಯ ಪರ್ಕೆ ಹೊಡೆದ್ಬಿಟ್ಟು ಕಳಿಸ್ತಾವಳೆ ಅಂತಂದ್ರೆ ನೀನು ಯೋಚನೆ ಮಾಡ್ಲಾ, ಇನ್ನೊಂದ್ಕಿತ ಯೋಚನೆ ಮಾಡು, ಯಾಕೆ ಎತ್ತ ಅಂತ ಹೇಳ್ಬಿಟ್ಟು. ಬ್ಯಾಡ ಕಣ್ಲಾ, ನಮ್ಮನೆಗೆ ಇರಿಸ್ಕೊಳ್ಳೋದು ಭಾಳ ಅಪಾಯ. ಯಾಕೆ ಬೇಕು ನಮಗೆ? ಉಂಡಷ್ಟೇ ಸಾಕು, ತಿಂದಷ್ಟೇ ಸಾಕು. ಬಂದರೆ ಮನೆಯಿಂದ ಈಚೆ ಕಡೆ ಕಳ್ಸೋಣ, ನಮ್ಮನೆಗೆ ನಿರ್ಬೇಡವ ಅಂತ ಹೇಳ್ಬಿಟ್ಟು. ಯಾವ 5 ಲಕ್ಷನೂ ಬರೋಕ್ಕಿಲ್ಲ, ಏನು ಬಟ್ಟೆ ವ್ಯಾಪಾರ ಮಾಡೋದು ಇಲ್ಲ. ಅಯ್ಯೋ ಅವಳಿಗೇನು ಹೇಳ್ಬಿಟ್ಟು ನಾವು ಬಟ್ಟೆ ವ್ಯಾಪಾರ ಮಾಡೋದು ಕಣ್ಲಾ, ಎಲ್ಲ ಬಿಟ್ಬಿಡು. ಸರಿ ಕಣಮ್ಮ, ನಿನ್ನಿಷ್ಟ, ನೀನು ಹಂಗೆ ಹೇಳಿದ್ರು ಹಂಗೇನೇನಿಯ. ಬೊತ್ತಾಳ ಮನೆಗೆ. ಸರಿ, ನಾವು ಮನೆಗಿರಕ್ಕಿಲ್ಲ, ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀವಿ, ಹೋಗು ಅಂತಾನೆ ಏನಾರ ಒಂದು ಹೇಳ್ಬಿಟ್ಟು ಕಳಿಸ್ಬಿಡೋಣ. ತೊಲಗ್ಲಿ, ನಮ್ಗೆ ಯಾಕೆ? ಅಮ್ಮಂಗೆ ಬ್ಯಾಡವಾದಳು, ನಮ್ಗೆ ಯಾಕೆ ಬೇಕು? ನೀನೇ ಹೇಳು. ಹ್ಞೂ ಕಣಮ್ಮ, ನೀನು ಹೇಳೋದು ಸರಿನೇ. ಮಗ ಮೊದಲೇ ಜೈಲಾಗವನೆ, ಆಮೇಕಿನ ಜೈಲಿಂದ ಬಂದಮೇಲೆ ನಮಗೇನ ಮಾಡ್ಬಿಟ್ರೆ ಯಾಕೆ ಬೇಕು? ಕಳ್ಳನ ಮಗ ಅನ್ನಿಸ್ತದ ಮಗನೂ. ಯಪ್ಪ ನಾನು ಅವಳನ್ನ ಬಿಟ್ಟಿದ್ದೆ ಒಳ್ಳೇದಾಯ್ತು ಬಿಡು. ನಾನು ಅವಳಿಂದ ಏನಾರ ಲಾಭ ಐತಾ ಅಂತ ಹೇಳ್ಬಿಟ್ಟು ಇಷ್ಟು ದಿನ ಇರಿಸ್ಕೊಂಡೆ ಕಣ್ಲ. 10 ರೂಪಾಯಿ ಲಾಭ ಇಲ್ಲ. ಇನ್ನು ನಮ್ಮ ಮನೆಗಿರೋ ಅಕ್ಕಿ ಎಲ್ಲನೂ ಸೌದೋಯ್ತಾವ ಅಷ್ಟೇ. ನಿನಗೆ ಇನ್ನೇನು ಲಾಭ ಇಲ್ಲ ನೋಡು. ಅದು ಸರಿನೇನಿಯ. ಕಂಪ್ಲೇಂಟು ಏನೂ ವಾಪಸ್ ತಗೊಳಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರು. ಕಂಪ್ಲೇಂಟ್ ಏನು ವಾಪಸ್ ತಗೊಳಕ್ಕಿಲ್ವಂತೆ. ನಾನು ಹೋಗಿ ಕೇಳಿ ಮಾಡಿ ಬಂದೆ. ಇವಾಗ ಯಾರು ಮೊದಲು ಥರ ಇಲ್ಲ, ಎಲ್ಲ ಬದಲಾಗೋಗ್ಬಿಟ್ಟವ್ರು ಕಣತ್ತೆ. ಏನೋ ಅತ್ತೆನಾ? ಇದೇನವ ನನ್ನ ಅತ್ತೆ ಅಂತ ಕರಿತೀಯಾ? ನನ್ನ ಮಗನೇನ ಕೊಟ್ಬಿಟ್ಟು ಮದುವೆ ಮಾಡ್ಬಿಟ್ಟು ನೀನು ಸಂಸಾರ ಮಾಡ್ತಾ ಇದೀಯಾ ನನ್ನ ಮಗನ ಜೊತೆ? ಅತ್ತೆ ಅಂತ ಕರೀತಾಳೆ. ಅಮ್ಮ ತಾಯಿ, ಅತ್ತೇನೂ ಅಲ್ಲ, ನೀನು ನನ್ನ ಸೊಸೆನೂ ಅಲ್ಲ. ಆಮೇಕಿಂದ ಮೊದಲೇ ನಿನ್ನ ಮಗ ಜೈಲ್ಗೆ ಹೋಗವನೆ, ನನ್ನ ಸೇರ್ಬಿಟ್ಟು ನನ್ನ ಮಗನ ತಗ್ಲಾಕ್ಸ್ಬಿಟ್ಟು ಆಮೇಕಿಂದ ಯಾವ ಅತ್ತೆ ಸೊಸೆ ಸಂಬಂಧನೂ ಇಲ್ಲ ಕಣಮ್ಮ. ಆಮೇಕಿಂದ ಏನಾರು ಅನ್ಕೋಬಿಡು ನೀನು, ನಾನು ಈಗಲೇ ಹೇಳ್ಬಿಟ್ಟಿವ್ನಿ. ಹಂಗೇನಿಯಾ, ನಾವು ಮನೆಯಾಗಿರಕ್ಕಿಲ್ಲ. ನಾವು ಒಂದು 2 ದಿನ ಏನು 1 ತಿಂಗಳೇನೇನಿಯಾ ನಮ್ಮ ಸಂಬಂಧಿಕರು ಮನೆಗೆ ಹೋಗಿರ್ಬೇಕು ಅಂತ ಅನ್ಕೊಂಡಿದೀವಿ. ನೀನು ಅಷ್ಟೇ, ಬೇಕಾದ್ರೆ ಯಾರನ್ನ ಸಂಬಂಧಿಕರು ಮನೆಗೆ ಹೋಗ್ಬಿಟ್ಟು ಇದ್ಬಿಡು, ನಾವು ಹೋಯ್ತಿದ್ದೀವಿ. ಅಯ್ಯೋ, ನಂಗೆ ಸಂಬಂಧಿಕರು ಅಂತ ಯಾರೂ ಇಲ್ಲ. ನೀವು ಬೇಕಾದ್ರೆ ಹೋದ್ರೆ ನಾನು ಇದೇ ಮನೆಗೆ ನೀ ಇರಲ್ಲ. ಅಯ್ಯೋ ಬ್ಯಾಡ ಕಣವ. ಅಯ್ಯೋ, ಈ ಮನೆ ಬಾಡಿಗೆ ಕೊಡಬೇಕು ಅನ್ಕೊಂಡಿದ್ದೀನಿ ಕಣವ. ಅಯ್ಯೋ, ಬಾಡಿಗೆ ಕೊಟ್ಬಿಟ್ಟು ಹೋಯ್ತೀವಿ ನಾವು, ನಮಗೂ ಕಾಸು ಬೇಡವೇ? ಸುಮ್ ಕುಂತ್ಕೊಳಕಾಯ್ತದೆ? ನಿಮ್ಮ ಪಾಡು ನೀನು ಹೋಗಮ್ಮ, ನಿನ್ನ ಗಂಡ ಮಗ ಎಲ್ಲ ಅವರೇ ಅಂದಲ್ಲ, ಎಲ್ಲೋ ಹೋಗು. ಹಂಗೇನಿಯಾ, ನಿಮ್ಮ ಅಮ್ಮನ ಹತ್ರ ಹೋಗ್ಬಿಟ್ಟು ನಿಮ್ಮ ಅಮ್ಮನ ಜೊತೆ ನೀ ಇರು. ಬ್ಯಾಡ ಅಂದವ್ರು ಯಾರು? ನಮ್ಮ ಅಮ್ಮಂಗೂ ಇವಾಗ ನನ್ನ ಮ್ಯಾಲೆ ನಂಬಿಕೆ ಇಲ್ಲ. ಅಯ್ಯೋ, ನಿಮ್ಮ ಅಮ್ಮವ್ರ ಮನೆಯೇ ನಿಂಗೆ ಬೆಲೆ ಕೊಡ್ತಿಲ್ಲ ಅಂತಂದ್ಮೇಲೆ ನಾವು ಬೆಲೆ ಕೊಟ್ಟು ಏನವ ಮಾಡೋಣ? ನೋಡವ, ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಾವೇನು ಇಂಡೈರೆಕ್ಟಾಗಿ ಹೇಳಂಗಿಲ್ಲ, ಡೈರೆಕ್ಟಾಗಿ ನೀನು ಹೇಳ್ತಾ ಇವ್ನಿ. ದಯವಿಟ್ಟು ಇಲ್ಲಿಂದ ಹೋಯ್ತಾ ಇರು. ದಯವಿಟ್ಟು ಮನೆ ಬಿಟ್ಬಿಟ್ಟು ಹೋಗು. ಅದೇ ನೀನು ನನಗೆ ಸಂದ. ರಂಗ, ನೀನಾದ್ರೂ ಅಯ್ಯೋ, ನಾನೇನಮ್ಮ ನಾನೇನು ಹೇಳಿ? ಇಲ್ಲ, ನಾನೇನು ಹೇಳೋಕ್ಕಿಲ್ಲ. ನೀನೇ ನನ್ನ ಜೊತೆ ಸಂಸಾರ ಮಾಡ್ಕೊಂಡು ಬಾಳ್ದಿದ್ಯಾ? ಅಯ್ಯೋ ಬೇಡ ಕಣಮ್ಮ, ನೀನು ನಮ್ಮ ಮನೆಗೆ ಇರೋದಕ್ಕೆ ಎಲ್ಲಿ ನೋಡಬಾರ್ದೆಲ್ಲ ನೋಡ್ಬಿಟ್ಟಿದ್ದೀನಿ. ಎಂತೆಂಥ ಅಪವಾದನೇ ನೋಡ್ಬಿಟ್ಟಿದ್ದೀನಿ. ಸಾಕಮ್ಮ ತಾಯಿ, ಸಾಕು. ನಮ್ಗೆ ಇನ್ನೂ ಅನುಭವಿಸ್ಬಿಟ್ಟು ಇನ್ನೂ ಶಿಕ್ಷೆ ಎಲ್ಲನೂ ಅನುಭವಿಸೋಕೆ ರೆಡಿಯಾಗಿಲ್ಲ ಕಣವ. ನಿನಗೇನೋ ಮಕ್ಕಳು ಅಂತ ನನ್ನ ಸಹಾಯಕವ್ರಿ, ನನಗೆ ನನ್ನ ಮಗಳು ಸಮೇತ ನಾನು ಉಗಿದ್ಬಿಟ್ಬಿಟ್ಟು ಹೋಗೋಳಿ. ನನಗೆ ನಮ್ಮ ಅಮ್ಮಂಗೆ ನಾನು ಬಿಟ್ರೆ ಇನ್ನು ಯಾರೂ ಇಲ್ಲ. ಇಬ್ರು ಜೈಲ್ಗೆ ಹೋಗ್ಬಿಟ್ರೆ ಬಿಡಿಸ್ಕೊಬರೋರು ಯಾರು? ನಿನ್ಗೆ ನಾಳೆ ನಿನ್ನ ಗಂಡ ಬರ್ತಾನೆ ಅವಾಗ ನೀನು ನನ್ನನ್ನು ಬಿಟ್ಬಿಟ್ಟು ರೈಟ್ ಹೇಳ್ತೀಯ. ಅವಾಗ ನಾವು ತಾನೇ ಏನು ಮಾಡೋಣ ಮನೆಗೆ? ಅಯ್ಯಪ್ಪ ಬೇಡ ಕಣವ, ನೀನು ಹೋಗೋಗು. ನೋಡು, ಇಲ್ಲಿ ತನಕ ನನಗೂ ನಿನ್ನ ಮಧ್ಯನೂ ಏನೂ ಇಲ್ಲ, ಸರಿನಾ? ಏನೋ ಮನೆಗಿರಲಿ ಅಂತ ಇರಿಸ್ಕೊಂಡಿದ್ದೆ. ಇನ್ಮೇಲೆ ನನ್ನ ಕೈಲಿ ಆಗೋಕ್ಕಿಲ್ಲ. ನಮಗೂ ಕಷ್ಟ ಐತೆ ಜೀವನ. ನಾನು ನಮ್ಮಮ್ಮ ಕಷ್ಟಪಟ್ಟು ಏನೇ ಜೀವನ ಮಾಡಬೇಕು. ನೀನು ಇಲ್ಲಿಂದ ಹೋಗ್ಬಿಟ್ರೆ ನನಗೂ ನಮ್ಮ ಅಮ್ಮಂಗೂ ಸ್ವಲ್ಪ ನೆಮ್ಮದಿ ಆಯ್ತದೆ. ನೋಡೇ, ನೀನು ಹತ್ರನೂ ನನಗೇನು ಯೋಚನೆ ಇಲ್ಲ, ನೀನು ನಕ್ರೂ ನನಗೇನು ಯೋಚನೆ ಇಲ್ಲ. ನೀನು ನೋಡು ನಗು ಅದೆಲ್ಲ ನನಗೇನು ಬೇಕಾಗಿಲ್ಲ. ನಾನು ಈಗಲೇ ಹೇಳಿದ್ದೀನಿ, ನೀನು ಹೋಯ್ತಾ ಇರು ಸುಮ್ಕೇನಿಯ. ನನ್ನ ಮುಂದೆ ನಿಂತ್ಕೊಳಕ್ಕೆ ಬರಬೇಡ. ನೀನು ಹೋದ್ರೆ ನಿನಗೆ ಸಮಾಧಾನ ನನಗೆ. ನಿಮ್ಮ ಅಮ್ಮರೇ ನಿನಗೂ ತುಪ್ಪ ಹಾಕ್ಲಿಲ್ಲ ಅಂದರೆ ನಾನು ನನ್ನ ಮಗ ನಿನಗೂ ತುಪ್ಪ ಹಾಕ ನಿನಗೆ ಸಾಕವಾ? ನಿನ್ನ ಮಗ ಜೈಲ್ಗೆ ಹೋಗಿರೋದು ಸಾಕು. ಆಮೇಲೆ ಮನೆಗೆ ಬಂದ್ಬಿಟ್ಟು ನಮ್ಮನ್ನು ಬೆದರಿಸಿ ಮನೆ ಬೇಕಾ ಕಿತ್ಕೊಬಿಡ್ತೀರಾ ನೀವು ಅಂಥವ್ರು. ಯಾಕೆ ಬೇಕು ನೋಡ್ದಾ? ಇವಾಗ ಪೊದ್ದು ಅವ್ರು ನಿಮಗೆಲ್ಲ ಅಷ್ಟೊಂದು ಸಹಾಯ ಮಾಡಿದ್ರು. ಪೊದ್ದು ಅವ್ರ ಅಮ್ಮ ಪದ್ದು ಮಗಳು ಎಲ್ಲ ಅಷ್ಟೊಂದು ಸಹಾಯ ಮಾಡಿದ್ರು. ಅಂತ ಉಂಡು ಮನೆಗೆ ಕನ್ನ ಬಗ್ದಿರೋರು ನೀವು ನಾಳೆ ನನ್ನ ಮನೆಗೆ ಕನ್ನ ಬಗ್ಯಕ್ಕಿಲ್ಲ ಅಂತ ಏನು ಗ್ಯಾರಂಟಿ? ಹೇಳು, ಏನು ಗ್ಯಾರಂಟಿ?
ಅಯ್ಯೋ ನಾನು ಆ ಥರ ಮಾಡಿಲ್ಲ. ಅಯ್ಯೋ ನಂಗೆಲ್ಲ ಗೊತ್ಕಣವ, ಹೋಗೋಗು. ನಂಗೆ ಎಲ್ಲನೂ ಗೊತ್ತು, ನೀನು ಏನು ಮಾಡಿದ್ಯಾ, ಏನು ಬಿಟ್ಟಿದ್ಯಾ, ಏನು ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ಅಂಥವ್ರ ಮನೆ ನೀನು ಬಿಡ್ಲಿಲ್ಲ ನೀನು ನಿನ್ನ ಮಗ. ಇನ್ನು ನನ್ನ ಮನೆ ಬಿಟ್ಬಿಟ್ಟಿರಾ, ಬೇಕಾದ್ರೆ ನನ್ನ ಮಗನ ಸಾಯಿಸ್ಬಿಟ್ಟು ಇದೇ ಮನೆಗೆ ನೀನು ಫಿಕ್ಸ್ ಆಗ್ಬಿಡ್ತಾರೆ. ಮಗ ಕೊಡಿಸ್ಲಾ ಈಚೆ ಕಡೆಗೆ ನೋಡಿ ಅಂತ ಹೇಳ. ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವ ರಾಣಿ ನೀನು? ಸುಮ್ಮನೆ ನೀ ಹೋಗು. ಸುಮ್ಮನೆ ನೀಯಾ ಇಲ್ಲಿ ತರ್ತೀನಿ ಬಿಡ, ನೀನು ಒಯ್ತಾ ಇರು. ಸಾಕು. ನಿಮ್ಮ ಅಮ್ಮರೇ ನಿನಗೆ ಬೆಲೆ ಕೊಟ್ಟಿದ್ದಾಗ ನಿಮ್ಮ ಅಮ್ಮರೇ ನಂಬಿಕೆ ಇಟ್ಕೊಂಡಿಲ್ಲ. ಹೋಗಿ ಹೆಂಗನ ಮಾಡ್ಕ. ಯಪ್ಪ ತೊಲಗುದ್ಲು ಕಂಡ್ಲ ತೊಲಗುದ್ಲು. ನನಗೆ ಇವಾಗ ಹೊಸಿ ಸಮಾಧಾನ ಆಯ್ತೈತೆ. ಇನ್ನೊಂದು ಕಿತ ಯಾರನ್ನೂ ಮನೆಗೆ ಬಿಟ್ಕೊಳ್ಳೋದು ಬೇಡ. ನಮ್ಗೆ ಯಾಕೆ ಬೇಕು, ನಮ್ಮ ಪಡಗ್ ನಾವು ಇರೋಣ. ಮಾವ ಬಾರ್ಲಳಿಯ, ಏನಾಯ್ತಲ್ಲ ಹೋಗಿದ್ ಕೆಲ್ಸ? ಬಾ ಕುಂತ್ಕ ಬಾ. ಮಾವ ಅದೇ ಅಪ್ಸರ ಅಮ್ಮ ಇರಲಿಲ್ಲ, ಅದಕ್ಕೆ ಬಂದ್ಮೇಲೆ ಎಲ್ಲ ಕೇಳ್ಬಿಟ್ಟು ವಿಚಾರಿಸ್ಬಿಟ್ಟು ಮದ್ವಿಗೆ ಹೋಗಕ್ಕೆ ಅಂತೀವಿ, ನಮ್ಗೇನು ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ರು. ನೀನು ಹೇಳ್ದಂಗೆ ಹೇಳಿದಕ್ಕೆ ಎಲ್ಲ ಒಪ್ಕೊಬಿಟ್ರು ಕಣ್ಮವ. ಅವಳ ಜೊತೆ ನಾನು ಎಷ್ಟು ದಿನ ಎಣಗಿದ್ದೀನಿ, ಎಷ್ಟು ದಿನ ಮಾಡಿದ್ದೀನಿ ನನಗೆ ಗೊತ್ತಿಲ್ವೇಲ್ಲ? ಎಷ್ಟು ದಿನ ಎಣಗಿ ಮಾಡಿ ಎಲ್ಲ ಮಾಡಿದ್ದೀನಿ, ನನಗೇನು ಅಂತ ಗೊತ್ತಿಲ್ವ ಹೇಳು? ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಎಲ್ಲ ಒಳ್ಳೇದಾಯ್ತದೆ. ಆರಾಮಾಗಿ ರಾಜನ್ ಥರ ಇರ್ಬೋದು. ಆಮೇಲೆ ಮನೆಗೆ ಹೋದ್ಮೇಲೆ ನಾನು ನಮ್ಮ ಅಮ್ಮನ ಮಾತ್ರ ಮರಿಬೇಡ ಕಣಪ್ಪ. ಎಲ್ಲರ ಉಂಟಮ್ಮವ, ಹುಡುಗಿ ಮಾತ್ರ ಬೊಂಬಾಟಗವಳೆ, ಚಿನ್ನ ಇದ್ದಂಗವಳೆ. ಅಜ್ಜಿ ನೀವು ಚೆನ್ನಾಗಿದ್ದೀರಾ? ಹೂ ಕಣಪ್ಪ, ಸಂದಾಕಿದೀವಿ. ನೀನು ಸಂದಾಕಿದ್ಯಾ? ಹ್ಞೂ ಸಂದಾಕಿದ್ದೀನಿ ಅಜ್ಜಿ. ಮಾವನೇ ನೀನೇ ಫೋನ್ ಮಾಡ್ಬಿಟ್ಟು ಕರೆದಿದ್ದು. ನಿನಗೆ ಹೆಂಗ್ಲ ಗೊತ್ತಾಯ್ತು ರಂಗ? ಅವರು ಹುಡುಕ್ತಾರ ಮನೆ ಹೇಳಿನ ಅಂತ ಹೇಳ್ಬಿಟ್ಟು. ಸರೋಜಕ್ಕ ಅವರು ಇವರು ಎಲ್ಲನೂ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರು. ನೋಡೋಪ್ಸರ ಮನೆ ಹೇಳಿನ ಮಾಡ್ಕೊಂತಳಂತೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ನೆನಪಿಸ್ಕೊಬಿಟ್ಟು ಅದು ಹೇಳಿದ ತಕ್ಷಣ ಇವನು ಫೋನ್ ಹಾಕ್ದೆ ಬಾರ್ಲಾ ಅಂತ ಹೇಳ್ಬಿಟ್ಟು. ಇವನು ಸರಿ ಬರ್ತೀನಿ ಅಂತ ನೆಟ್ಟಿಗೆ ಬಂದ್ಬಿಟ್ಟ. ಒಳ್ಳೆ ಕೆಲಸನೇ ಮಾಡಿದ್ಯಾ ಬಿಡು, ಕೇಳಿಸ್ಕೊಂಡು ಕರೆದು ಮಾಡಿ ಎಲ್ಲನೂ. ಸರಿ ಕುಂತ್ಕ ಬಾ. ನೀನು ನಿಮ್ಮ ಮಾವ ಮಾತಾಡ್ಬರ್ರಿ, ಹೋಗ್ಬಿಟ್ಟು ಕಾಪಿ ಗಿಪ್ಪಿ ಏನಾರ ಕಾಯಿಸ್ಕೊಂಬಿಟ್ಟು ಬರ್ತೀನಿ. ಮಾವ ಲೆಕ್ಕ ಬರಬೇಕು ಹೋಟ್ಲಾಗೆ, ಅದೇನೋ ಕೆಲ್ಸಕ್ಕೆ ಮಾಡೋಗ್ತೀನಿ ಅಂತ ಹೇಳ್ತಾ ಇತ್ತು ಮಾವ. ಲೆಕ್ಕಾಚಾರ ಬರೆಯೋ ಕೆಲಸ ಮುಂದೆ ಕ್ಯಾಲ್ಕುಲೇಟರ್ ಇರ್ತದೆ, ಪ್ಲಸ್ ಮೈನಸ್ ಮಾಡಕ್ ಬರಕಿಲ್ಲ ನಿಂಗೆ? ಅದೆಲ್ಲ ಬರ್ತದೆ. ಅಷ್ಟೇ ನೀನಿಯ ಅಷ್ಟು ಮಾಡಿ ಸುಮ್ಮನಾಗು. ಅದು ಬಿಟ್ಬಿಟ್ಟು ಇನ್ ಬ್ಯಾರೆ ಇನ್ನೇನು ಕ್ಯಾಮೆನ್ ಇರೋಕ್ಕಿಲ್ಲ. ನೀನೇನು ಶಾನೆ ತಲೆ ಕೆಡ್ಸ್ಕೊಂಡು ಕುಂತ್ಕೊಳಕ್ ಹೋಗ್ಬೇಡ. ಇನ್ ಯಾವ ಕ್ಯಾಮೆ ಕೆತ್ತಾರೆ ನನಗೆ ಇರೋಕ್ಕಿಲ್ಲ, ಸರಿನಾ? ನೀನು ಸುಮ್ಮನೆ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಂಡು ಕುಂತ್ಕೊಳಕ್ ಹೋಗ್ಬೇಡ. ಸುಮ್ಮನೆ ಮದ್ವಿಗೆ ಒಪ್ಕೊಳ್ಳೋದು ನೋಡು. ರಾಜನ್ ಥರ ಐತಿಯ ನೀನಂತೂ. ನಂತರ ಆಗಕ್ಕೆ ಹೋಗ್ಬೇಡ. ದಡ್ಡನ ಮಗ ಆದಂಗೆ ಒಂದು ಹುಡುಗಿನ ಚೆನ್ನಾಗಿರೋ ಹುಡುಗಿನ ಮದುವೆ ಮಾಡ್ಕೋಬೇಕು, ಸೆಟ್ಲ್ ಆಗಬೇಕು. ಅದು ಬಿಟ್ಬಿಟ್ಟು ಎಂತೆಂತವ್ರನ್ನೋ ಕೊಟ್ಕೊಂಡು ಕೊನೆ ಗಂಟ ಎಂತೆಂತವ್ರನ್ನೋ ಕೊಟ್ಕೊಂಡು ಇವಳು ಬಿಟ್ಟು ಅಂತ ಹೋಯ್ತಾ ಇದ್ರೆ ನನ್ನಂಗೆ ಆಗ್ಬಿಡ್ತೀಯ. 3 ಜನ ಹೆಣ್ತಿರವ್ರೆ, 3 ಜನನು ಬದುಕವ್ರೆ. ಆದ್ರೆ ನೋಡ್ಲಾ ನನ್ನ ಪರಿಸ್ಥಿತಿ, ನನ್ನಂಗೆ ನೀನು ಮಾತ್ರ ಆಗ್ಬೇಡ ಅಂತಾನೆ ಬುದ್ಧಿ ಹೇಳ್ತಿರೋದು. ಸರಿ ಮಾವ, ನಂಗೆ ಆಗಲ್ಲ ಬಿಡಿ. ಹುಡುಗಿ ಅಂತೂ ಬಹಳ ಇಷ್ಟ ಆಗೋಗ್ಬಿಟ್ಟವಳು ನನಗೆ. ಹಂಗಾರೆ ಒಪ್ಕೊಂಡು ಮದುವೆ ಮಾಡ್ಕೊಳ್ಳಿ, ಒಂದು ಸುಮ್ಕಿರುವ. ನನಗೆ ಅಂತ ಇವತ್ತು ಯಾರೂ ಇಲ್ಲ. ನನ್ನ ಗಂಡ ಬಾಬು ನನ್ನ ಎಷ್ಟೊಂದು ಇಷ್ಟಪಡೋನು. ನನಗೊಂದು ಸ್ವಲ್ಪ ನೋವಾದ್ರೂ ಹಾಗೆ ನೆನೆಯ ಸುಮ್ಕೆನೆಯ ಬೇಜಾರು ಮಾಡ್ಕೊಳ್ಳೋನು. ಅಂಥದ್ರಾಗ ಇವತ್ತು ನಾನು ಬೀದಿಗೆ ಬಿದ್ದಿದ್ದೀನಿ. ನನ್ನ ಗಂಡ ನನ್ನ ಜೊತೆ ಇದ್ದಿದ್ರೆ ಹೆಂಗಿರ್ಬೋದಿತ್ತು. ನನ್ನ ಮಗನಿಗೋಸ್ಕರ ನಾನು ಮಗ ಅಂತ ಹೊಡೆದಾಡ್ಬಿಟ್ಟು ಇವತ್ತು ಏನು ಇಲ್ದಿದಂಗೆ ಮಾಡ್ಕೊಬಿಟ್ಟೆ ನಾನಂತೂ. ಇವತ್ತೇನು ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಳು ಮಾಡ್ಕೊಬಿಟ್ಟೆ ನಾನಂತೂ. ರಾಣಿ ನೀನು ಬೀದಿಗೆ ಬಿದ್ದುಬಿಟ್ಟೆ ರಾಣಿ. ಅಷ್ಟೇ ನಿನ್ನ ಕತೆ ಮುಗೀತು. ಈ ದೇವಸ್ಥಾನದಾಗೆ ನೀನು ಜೀವನ ಮಾಡ್ಬೇಕಾಯ್ತದ. ನಿನಗೆ ಅಂತ ಯಾರೂ ದಿಕ್ಕಿಲ್ಲ. ನಿಮ್ಮ ಅಮ್ಮನೇ ಪರ್ಕೆ ಕೊಡೋದು ಈಚೆ ಕಡೆಗೆ ಹಾಕೊಳ್ಳೋದು. ಅಂಥದ್ರಾಗ ನೀನು ಯಾರು ನೋಡ್ಕೋತಾರೆ? ಸೊಸೆನೂ ನೆಟ್ಗೆ ಕಾಣಲಿಲ್ಲ ನಾನು. ಮಗ ನೋಡ್ರೆ ಮಗನೂ ಜೈಲಿಗೆ ಹೋಗ್ಬಿಟ್ಟ. ನನ್ನ ಗಂಡ ಎಲ್ಲೋನು ಅದು ಗೊತ್ತಿಲ್ಲ. ಅದಕ್ಕೆ ಯಾರಿಗೊಬ್ರಿಗೂ ಅನ್ಯಾಯ ಮಾಡೋಕೋದ್ರೆ ನನ್ನಂಗೆ ಆಯ್ತಾರೆ ಅಂತ ಹೇಳೋದು. ನಂತರ ತೆಪ್ಪು ಯಾರೂ ಮಾಡಬೇಡ್ರಿ. ನಾನು ಎಲ್ಲ ತೆಪ್ಪು ಮೋಸ ಮಗನ ಮ್ಯಾಗಿನ ವ್ಯಾಮೋಹ ಅದು ಇದು ಮಾಡಿ ನನ್ನ ಮಗ ಹೇಳ್ದಂಗೆ ಕೇಳಿ ನನ್ನ ಮಗ ಕುಣ್ದಂಗೆ ಕುಣಿಯಕ್ಕೆ ನಾನು ಹೋಗಿ ಇವತ್ತು ನನ್ನ ಮಗ ಜೈಲ್ ಪಾಲಾಗ್ಬಿಟ್ಟವನೆ. ನಾನು ನೋಡ್ರೆ ಬೀದಿ ಬಿಕಾರಿ ಆಗ್ಬಿಟ್ಟಿದ್ದೀನಿ. ನನ್ನ ಗಂಡ ನೋಡ್ರೆ ದೇಶಾಂತರ ಹೊಂಟೋಗ್ಬಿಟ್ಟವನೆ. ನಂತರ ಮಾತ್ರ ಯಾರು ಆಗಕ್ಕೆ ಹೋಗಬೇಡಿ. ಮಗನೋ ಇಲ್ಲ ಗಂಡನೋ ಯಾರೋ ನ್ಯಾಯವಾಗಿ ಯಾರು ಮಾತಾಡ್ತಾರೋ ಅವ್ರ ಕಡೆ ನಿನಗೆ ನಾವು ಮಾತಾಡಬೇಕು. ಇಲ್ಲ ಯಾರ ಮ್ಯಾಗಳು ಪ್ರೀತಿಗೋಸ್ಕರ ನೀನು ಮಾಡಿದ್ದೆ ಸರಿ, ಕೊಲೆ ಮಾಡ್ಕೊಂಡು ಬಂದ್ರು ನೀನು ಮಾಡಿದ್ದೆ ಸರಿ, ಯಾವಳಿಂದನೋ ಓಡೋದ್ರು ನೀನು ಮಾಡಿದ್ದೆ ಸರಿ ಅಂತ ಕುಂತ್ಕೊಬಿಟ್ರೆ ಕೊನೆ ನನ್ನಂಗೆ ಏನೇ ಪಶ್ಚಾತ್ತಾಪ ಪಡಬೇಕಾಯ್ತದೆ. ನನಗಿವತ್ತು ನನಗೆ ಅಂತ ಯಾರೂ ಇಲ್ಲ ಪ್ರಪಂಚದಾಗೆ. ನನ್ನವರು ಅಂತ ಯಾರೂ ಇಲ್ಲ, ಇಲ್ವೂ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಇದೇ ನನ್ನ ಜೀವನ, ಅನುಭವಿಸ್ಕೊಂಡು ಹೋಯ್ತೀನಿ. ಯಾರಿಗೂ ಒಳ್ಳೆಯವಳಾಗಲಿಲ್ಲ ನಾನು. ಎಲ್ಲ ಮೋಸ ಮಾಡಿಬಿಟ್ಟೆ. ಒಂದು ಚಾನ್ಸ್ ಸಿಕ್ಕಿತ್ತು ಪೊದ್ದಕ್ಕೂನ ಹತ್ರ ನಿಜ ಹೇಳೋಕ್ಕೆ. ಆ ಚಾನ್ಸನ್ನು ಕಳ್ಕೊಂಬಿಟ್ಟು ಇವತ್ತು ಬೀದಿ ಬಿಕಾರಿ ಆಗೋಗ್ಬಿಟ್ಟಲ್ಲೇ ರಾಣಿ ನೀನು. ಈಗ ಏನು ಮಾಡೋಣ? ಈ ದೇವಸ್ಥಾನದಾಗೆ ಜೀವನ ಮಾಡೋಣ, ಇಲ್ಲಾಂದರೆ ಸುಮ್ಮನೆ ನೀ ಪ್ಯಾಟ್ಗೆ ಹೋಗ್ಬಿಟ್ಟು ಅಲ್ಲಿ ಕೂಲಿನಲ್ಲಿ ಮಾಡ್ಕೊಂಡಿರೋಣ. ಪ್ಯಾಟೆಗೆ ಹೋದ್ರೆ ಅಲ್ಲಿ ಯಾರು ನನ್ನೋರು ಅಂತ ಇರೋಕ್ಕಿಲ್ಲ. ಇಲ್ಲೇ ಇರೋದೇ ನೀ ಮೇಲು. ದೇವಸ್ಥಾನದಾಗೆ ನೀವು ಒಂದು ಮೂಲೆಗೆ ಎಲ್ಲ ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮಂಟಪದಾಗೆ ಇಲ್ಲೇ ಇದ್ಬಿಡ್ತೀನಿ.